ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಮೀಸಲಾತಿ ಕುರಿತು ಸಾಕಷ್ಟು ಗೊಂದಲ ಕೂಡ ಇತ್ತು. ಸಾಕಷ್ಟು ಜನರಿಗೆ ಮೀಸಲಾತಿ ಕೂಡ ವಂಚನೆ ಕೂಡ ಆಗ್ತದೆ. ಸಾಕಷ್ಟು ಜನ ಕೆಲವರು ಮಾತ್ರ ಮೀಸಲಾತಿ ಪಡ್ಕೊಳ್ತಿದ್ದಾರೆ ಅಂತ ಕೂಡ ಗೊಂದಲ ಇತ್ತು. ಈಗ ಸಾಮಾನ್ಯ ವರ್ಗದವರಿಗೆ ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಅವರು ಕೂಡ ಮೀಸಲಾತಿಯಲ್ಲಿ ಕೂಡ ಅರ್ಹರು ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಕೂಡ ಕೊಟ್ಟಿದೆ. ಏನಂದ್ರೆ ಮೀಸಲಾತಿ ವಿಷಯದಲ್ಲಿ ಪ್ರಮುಖ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಬಂದ್ಬಿಟ್ಟು ರಾಜಸ್ಥಾನದ ಹೈಕೋರ್ಟ್ ತೀರ್ಪನ್ನು ಕೂಡ ಎತ್ತಿ ಹಿಡಿದಿದೆ. ಮೇನ್ ಥಿಂಗ್ ಅಲ್ಲಿ ಸಾಮಾನ್ಯ ಮತ್ತೆ ಮುಕ್ತ ವಿಭಾಗದ ಕಟ್ ಆಫ್ ಗಿಂತ ಹೆಚ್ಚು ಅಂಕಗಳನ್ನು ಗಳಿಸುವ ಮೀಸಲು ವರ್ಗದ ಅಭ್ಯರ್ಥಿಗಳು ಕೂಡ ಶಾರ್ಟ್ ಲಿಸ್ಟ್ ಹಂತದಲ್ಲಿಯೇ ಮುಕ್ತ ವಿಭಾಗದಲ್ಲೇ ಪರಿಗಣಿಸಬೇಕು ಅಂತ ಹೇಳಿ ಅವರನ್ನು ಮೀಸಲು ವರ್ಗಕ್ಕೆ ಆಗಬಾರದು ಅಂತ ಹೇಳ್ತಾ ಇದ್ದಾರೆ. ಮೀನ್ಸ್ ಏನಂದ್ರೆ ಸಿಂಪಲ್ ಆಗಿ ಇಫ್ ಯು ಆರ್ ಇನ್ SC ST OBC ನಿಮ್ಗೆ ರಿಸರ್ವೇಶನ್ ಸಿಗುತ್ತಾ, ಆಯ್ತಾ. ನೀವು ಜನರಲ್ ಇದ್ರೆ ರಿಸರ್ವೇಶನ್ ಕೂಡ ಇಲ್ಲ. ನೀವು ಕೂಡ ಜನರಲ್ ಅವರು ಎಷ್ಟು ತೆಗೆದಿದ್ದಾರೆ ಆ ಅಂಕಕ್ಕೆ ಬಂದ್ರೆ ನಿಮಗೆ ಅಷ್ಟು ಅಂಕಗಳನ್ನು ತೆಗೆದ್ರೆ ನಿಮ್ಮನ್ನ ಜನರಲ್ ಹಾಗೆ ಕನ್ಸಿಡರ್ ಕೂಡ ಮಾಡಬೇಕು. ನಿಮಗೆ ಯಾಕೆ ಮೀಸಲಾತಿ ಕೊಡಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಇದು ಈ ಹಿಂದೆನೆ ಇದೆ, ಆಯ್ತಾ. ಬಿಕಾಸ್ ಈ ಹಿಂದೆನೆ ಇದೆ. ಯಾಕೆ ಅಂದ್ರೆ ನೀವು ಇನ್ ಕೇಸ್ ಏನಾದ್ರು GM ಕಟ್ ಆಫ್ ತೆಗೆದ್ರೆ ನಿಮಗೆ GM ಆಗ್ಬಿಡ್ತೀರಾ. ಬಟ್ ಅದು ಇದೆ. ಬಟ್ ಇಲ್ಲಿ ಏನ್ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಮೇನ್ ಥಿಂಗು ಇಲ್ಲಿ ಬಂದ್ಬಿಟ್ಟು ರಾಜಸ್ಥಾನದಲ್ಲಿ ಒಂದು ತೀರ್ಪು ನಡೀತಾ ಇದೆ, ಆಯ್ತಾ. ಅಲ್ಲಿ ಬಂದ್ಬಿಟ್ಟು ಹೈಕೋರ್ಟ್ ಆಗಸ್ಟ್ 2025ರಲ್ಲಿ 2756 ಹುದ್ದೆಗಳಿಗೆ ನೇಮಕಾತಿ ಕೂಡ ಪ್ರಕ್ರಿಯೆ ಕೂಡ ಸಂಬಂಧಿಸಿದಂತೆ ಒಂದು ತೀರ್ಪನ್ನು ಕೊಟ್ಟಿರೋದು, ಆಯ್ತಾ. ಇಲ್ಲಿ ಬಂದ್ಬಿಟ್ಟು ಹೈಕೋರ್ಟ್ ಏನ್ ಹೇಳಿದೆ ಅಂದ್ರೆ ವರ್ಗವಾರು ಕಿರುಪಟ್ಟಿ ಪ್ರಕ್ರಿಯೆ ಮನೆಯಲ್ಲಿದೆ. ಆದರೆ ಯಾವುದೇ ಸಡಿಲಿಕೆ ಅಥವಾ ರಿಯಾಯಿತಿ ಇಲ್ಲದೆ ಸಾಮಾನ್ಯ ವರ್ಗದ ಕಟ್ ಆಫ್ ಗಿಂತ ಹೆಚ್ಚು ಅಂಕ ಗಳಿಸಿರುವ ಮೀಸಲು ವರ್ಗದ ಅಭ್ಯರ್ಥಿಗಳು ಮುಕ್ತ ವರ್ಗಕ್ಕೆ ಮಾತ್ರ ಸೇರಿಸಬೇಕು ಎಂದು ರಾಜಸ್ಥಾನ ಹೈಕೋರ್ಟ್ ವಿಭಾಗೀಯ ಪೀಠ ಹೇಳಿದೆ. ಅಂದ್ರೆ ಸಾಮಾನ್ಯ ವರ್ಗಕ್ಕಿಂತ ಜಾಸ್ತಿ ನೀವು ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟಿದೆ ಅದಕ್ಕಿಂತ ಜಾಸ್ತಿ ತೆಗೆದ್ರೆ ನಿಮ್ಮನ್ನ ಜನರಲ್ ಮೆರಿಟ್ಗೆ ಸೇರಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಇದು ಬಂದ್ಬಿಟ್ಟು ಐತಿಹಾಸಿಕ ತೀರ್ಪಿನಲ್ಲಿ ಏನಾಗುತ್ತೆ ಅಂದ್ರೆ SC ST OBC ಮತ್ತು EWS ಅಭ್ಯರ್ಥಿಗಳು ಕೂಡ ಸಾಮಾನ್ಯ ವರ್ಗದ ಸ್ಥಾನಗಳಲ್ಲಿ ಕೂಡ ಉದ್ಯೋಗಗಳಿಗೆ ಅರ್ಹರಾಗ್ತಾರೆ ಅಂತ ಕೂಡ ಮಾಹಿತಿ ಬಂದಿದೆ. ಅವರು ಸಾಮಾನ್ಯ ವರ್ಗದ ಕಟ್ ಆಫ್ ಅಂಕಗಳನ್ನು ಪೂರೈಸಿದರೆ ಮಾತ್ರ ಅಂತ ಹೇಳಿದ್ದಾರೆ. ಮೀನ್ಸ್ ಸಿಂಪಲ್, ಅವರಿಗೆ ಏಕೈಕಿ ಮೀಸಲಾತಿ ಯಾವಾಗ ಸಿಗುತ್ತೆ ಅಂದ್ರೆ ಅವ್ರು ಎಲಿಜಿಬಲ್ ಯಾವಾಗ ಆಗ್ತಾರೆ ಅಂದ್ರೆ ಜನರಲ್ ಮೆರಿಟ್ ಕಟ್ ಆಫ್ ತೆಗೆದ್ರೆ ಜನರಲ್ ಮೆರಿಟ್ಗೆ ಕೂಡ ಎಲಿಜಿಬಲ್ ಆಗ್ತಾರೆ. ಬಟ್ ಇದು ಈ ಹಿಂದೆನೆ ಕೂಡ ಇದೆ, ಆಯ್ತಾ. ಇದು ಸ್ಟೇಟ್ ಅಲ್ಲಿ ಕೂಡ ಇದೆ. ಬಟ್ ಸುಪ್ರೀಂ ಕೋರ್ಟ್ ಅವರು ಕೂಡ ಹೇಳಿದ್ದಾರೆ ಇದನ್ನ ಎಲ್ಲದಕ್ಕೂ ಕೂಡ ಇಂಪ್ಲಿಮೆಂಟ್ ಕೂಡ ಮಾಡ್ತಾರ, ನೋಡೋಣ ಬನ್ನಿ. ಬಂದ್ಬಿಟ್ಟು ಮುಕ್ತ ಸಾಮಾನ್ಯ ವರ್ಗದ ಅರ್ಹತಾ ಪಟ್ಟಿಯಲ್ಲಿ ಮೊದಲು ಅರ್ಹತೆಯ ಆಧಾರದ ಮೇಲೆ ತಯಾರಿಸಬೇಕು ಅಂತ ನಿರ್ದೇಶನ ಕೂಡ ಇದೆ. ಇದರ ನಂತರ ಮೀಸಲಾತಿ ವರ್ಗಾವಣಾ ಪಟ್ಟಿಗಳನ್ನು ನಿರ್ದೇಶಿಸಬೇಕು ಮತ್ತು ಮುಕ್ತ ವರ್ಗದಲ್ಲಿ ಈಗಾಗಲೇ ಆಯ್ಕೆಯಾದ ಅಭ್ಯರ್ಥಿಗಳು ಮೀಸಲು ಪಟ್ಟಿಯಿಂದ ಹೊರಗಿಡಬೇಕು. ತಪ್ಪಾಗಿ ಹೊರಗಿಡಲಾದ ಅಭ್ಯರ್ಥಿಗಳು ಟೈಪಿಂಗ್ ಪರೀಕ್ಷೆಯಲ್ಲಿ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಸಿಂಪಲ್, ನಿಮಗೆ ಏನಾದ್ರು ಹೆಚ್ಚು ಅಂಕಗಳನ್ನು ತೆಗೆದ್ರೆ ನಿಮಗೆ ಜನರಲ್ ನಿಮ್ಮ ಕ್ಯಾಟಗರಿ ಸೀಟ್ ಹೋಗುತ್ತೆ. ಅದರ ಬದಲು ನಿಮಗೆ GM ನಿಮ್ಗೆ ಎಲಿಜಿಬಲ್ ಆಗಿದ್ರೆ GM ಸಿಗುತ್ತೆ. ನಿಮ್ಗೆ ನಿಮ್ಮ ಕ್ಯಾಟಗರಿದು ಮಾತ್ರ ನಿಮ್ಮ ಕ್ಯಾಟಗರಿ ಫಾರ್ ಎಕ್ಸಾಂಪಲ್ ನಿಮ್ಗೆ SC ST OBC ಎಷ್ಟು ಕಟ್ ಆಫ್ ಇರುತ್ತೆ ಅಷ್ಟು ನೀವು ತೆಗೆದ್ರೆ ಮಾತ್ರ ನಿಮಗೆ ಆ ಕೋಟಾದಲ್ಲಿ ನಿಮಗೆ ಅಲಾಟ್ಮೆಂಟ್ ಕೂಡ ಆಗುತ್ತೆ. ರಾದರ್ ದೆನ್ ನೀವು GM ಬೇಗ ಜನರಲ್ ಮೆರಿಟ್ಗೆ ಎಷ್ಟು ಕಟ್ ಆಫ್ ಇದೆ ಅಷ್ಟು ನೀವು ಸ್ಕೋರ್ ಮಾಡಿದ್ರೆ ನಿಮಗೆ GM ಸೀಟ್ ಅಲಾಟ್ಮೆಂಟ್ ಕೂಡ ಆಗುತ್ತೆ ಅಂತ ಹೇಳಿ ಒಂದು ಐತಿಹಾಸಿಕ ತೀರ್ಪನ್ನು ಕೂಡ ಹೇಳಿದೆ, ಆಯ್ತಾ. ಇದು ಒಂದು ಸಹಾಯ ಆಗ್ಬೋದು ಅಂತ ಇದೆ. ಇದು ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ಇದೆ. ಬಟ್ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಇದು ಬಂದ್ಬಿಟ್ಟು ಎಲ್ಲಿ ಇಂಪ್ಲಿಮೆಂಟ್ ಆಗೋದಿಲ್ಲ, ಲೈಕ್ ಎಲ್ಲಿ ಇಂಪ್ಲಿಮೆಂಟ್ ಕೂಡ ಮಾಡ್ತಾ ಇರಲಿಲ್ಲ, ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು. ಇಲ್ಲಿ ಏನಾಗುತ್ತೆ ಅಂದ್ರೆ OBC ಎಷ್ಟು ವಿದ್ಯಾರ್ಥಿಗಳಿಗೆ ಬಟ್ OBC ಕೋಟಾದಲ್ಲೇ ಹಾಕ್ಬೇಕು ಅಂತ ಮಾಡಿದ್ರೆ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ಅವರಿಗೆ ಸಿಗೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.